ಸಿಬ್ಬಂದಿಗೆ ಆಗಮಿಸಿದಂತ ಯುಟಿ ಖಾದರ್, ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದಂತ ಸ್ಪೀಕರ್ ಯುಟಿ ಖಾದರ್, ನನಗೆ ಸಚಿವ ಸ್ಥಾನದ ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ, ಸದ್ಯಕ್ಕೆ ನಾನು ಸ್ಪೀಕರ್ ಆಗಿದ್ದೇನೆ ಅಂತ ಯುಟಿ ಖಾದರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾವು ಅಧಿಕಾರ ಹುಡುಕೊಂಡು ಹೋಗಬಾರ್ದು, ಅಧಿಕಾರ ನಮ್ಮನ್ನು ಹುಡುಕೊಂಡು ಬರಬೇಕು ಅಂತ ಯುಟಿ ಖಾದರ್ ಮಾತನಾಡಿದ್ದಾರೆ. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿಬ್ಬಂದಿಗೆ ಡಿನ್ನರ್ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನನಗೆ ತಳಮಟ್ಟದಿಂದ IPS ವರೆಗೂ ಸಹಕಾರ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಎಲ್ಲರಿಗೂ ಊಟ ಅರೇಂಜ್ ಮಾಡಿದ್ದೇನೆ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಮಾತನಾಡಿದ್ದಾರೆ. ಹೀಗಾಗಿ ಅವ್ರು ಹೇಳಿರುವಂತದ್ದು ಸಚಿವ ಸ್ಥಾನದ ಆಕಾಂಕ್ಷಿಯೇನಲ್ಲ, ನಾನು ಅಧಿಕಾರ ನಮ್ಮನ್ನು ಹುಡುಕೊಂಡು ಬರಬೇಕೆ ಹೊರತು ನಾವು ಅಧಿಕಾರವನ್ನ ಹುಡ್ಕೊಂಡು ಹೋಗೋದಲ್ಲ. ಹಾಗಾಗಿ ಸದ್ಯಕ್ಕೆ ನಾನು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಸಚಿವ ಸ್ಥಾನ ಸಿಗುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ನನ್ ಕೂಡ ನಿಮ್ಮಿಂದಲೇ ಮಾಹಿತಿ ಅಲ್ಲದೆ ನಮ್ಗೆ ಅಧಿಕೃತ ಮಾಹಿತಿಯಲ್ಲಿ ಕೂಡ ಬರಲಿಲ್ಲ. ಅದಕ್ಕಾಗಿ ನಾನು ಈಗ ಕೂಡ ಸ್ಪೀಕರ್ ಆಗಿದ್ದೇನೆ. ಅದು ಈ ಒಂದು ಸಂಜೆಯ ಆ ಒಂದು ಸೌಹಾರ್ದ ಪ್ರೀತಿಯ ಔತಣ ಕೂಟಕ್ಕೆ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಬಹುಶಃ ಕಳೆದ 3 ವರ್ಷಗಳಿಂದಲೂ ಕೂಡ ನಮ್ಮ ಇವತ್ತು ವಿಧಾನ ಮಂಡಲ ಮತ್ತು ನಮ್ಮ ಲೆಜಿಸ್ಲೇಚರ್ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತು ಹೆಸರು ಗಳಿಸಿದೆ, ಜನರ ವಿಶ್ವಾಸ ಕೂಡ ಇವತ್ತು ಗಳಿಸಿದ್ದಾರೆ. ಅದು ನನ್ನ ಒಬ್ಬನ ಪ್ರಯತ್ನ ಮತ್ತು ಕೆಲಸ ಮಾತ್ರ ಅಲ್ಲ, ನನಗೆ ತಳಮಟ್ಟದ ಗ್ರೂಪ್ ಬಿ ನೌಕರರಿಂದ ಹಿಡಿದು IAS ಅಧಿಕಾರಿ ಈ ಸರ್ಕಾರ ನೌಕರರಿದ್ದಾರೆ. ಅದು ದೀಪಕ್ ನೌಕರಿರಲಿ, ರಿಸೆಪ್ಷನ್ ಸ್ಟಾಫ್ ಇರಲಿ, ನಮ್ಮ ಡ್ರೈವರ್ಸ್ ಇರಲಿ, ಅದೇ ರೀತಿ ನಮ್ಮ ಆಫೀಸಲ್ಲಿ ಇರುವಂತ ಬೇರೆ ಬೇರೆ ಸ್ಟಾಫ್, ಬೇರೆ ಬೇರೆ ವರ್ಗದ ಸ್ಟಾಫ್ಗಳಿರಲಿ, ಎಲ್ಲ ರಿಪೋರ್ಟರ್ಸ್ ಇರಲಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಇರಲಿ, ಇವರೆಲ್ಲ ಕೂಡ ಅವ್ರ ಜಂಟಿಯಾದ ಪ್ರಯತ್ನ ಮತ್ತು ಸಹಕಾರ ಕೊಟ್ಟ ಕಾರಣ ಅದು ಇವತ್ತು ಯಶಸ್ವಿ. ನಮ್ಮ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ನಮ್ಮ PS ಆಫೀಸ್ ಸ್ಟಾಫ್ ಎಲ್ಲರೂ ಕೂಡ ಅದಕ್ಕೆ ನಾವು ಇವತ್ತು ಬುಕ್ ಮೇಳ ಮಾಡಿದ್ದೇವೆ. CP ಆಯಿತು, ಮೈಸೂರು ಸೆಷನ್ಸ್ ಆಯಿತು, ಮತ್ತು ಬೇರೆ ಎಲ್ಲ ಸೆಷನ್ ಕೂಡ ಅತ್ಯಂತ ಯಶಸ್ವಿಯಾಗಿ ರಾತ್ರಿ 2 ಗಂಟೆ ಆದ್ರೂ ಕೂಡ ನಾವು 2:30 ಗಂಟೆಯಾಗಿ ನಾವು ಭಜನೆ ಮಾಡಿ ಹೋಗುವಾಗ 3 ಗಂಟೆ 2:30 ಗಂಟೆ ನಮ್ಮ ಸ್ಟಾಫ್ಗಳು 4 ಗಂಟೆ ಮನೆಗೆ ಹೋಗ್ತಾ ಇದ್ವಿ. ಯಾಕೆ ಎಲ್ಲ ಜನ ಮುಟ್ಟಿಸ್ಬೇಕು. ಅದನ್ನ ಮುಂಚೆ ಅವರಿಗೆ ಒಂದು ರೀತಿಯ ಒಂದು ಪ್ರೀತಿಯ ಒಂದು ಕೂಟ ನಾವು ಸೇರ್ಬೇಕಂತ ಆಲೋಚನೆ ಮಾಡಿತ್ತು. ನಾನು